ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಉದಾಹರಣೆಗೆ PC, PSI, KS, SDA, FDA ನಮ್ಮ ಕರ್ನಾಟಕದಲ್ಲಿ ನಡೆಸುವಂಥ ಇನ್ನೂ ಹಲವಾರು PDO, BA ಈ ಥರ ಎಕ್ಸಾಮ್ಗಳಿಗೆ ನಾವು ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕು ಅಂತ, ಅಂದರೆ ಯಾವ ರೀತಿ ಓದಬೇಕು, ಯಾವ ಬುಕ್ ರೆಫರ್ ಮಾಡಬೇಕು ಅನ್ನೋದು ಇನ್ನೂ ಎಷ್ಟೋ ಜನ ಗೊತ್ತಿಲ್ಲ. ಸುಮ್ಮನೆ ಯಾವುದೋ ಸಿಕ್ತು ಮಾರ್ಕೆಟ್ಗೆ ಯಾವುದೋ ಒಂದು ಊಟನ ತಂದು ಓದೋದು, ಹೊಸದು ಪೊಲೀಸ್ ಯಾವುದೋ ಒಂದು ಬುಕ್ ಬಂದೈತೆ ಅದು ಓದೋದು, ಇನ್ನೊಂದು ಯಾವುದೋ PDOಗೆ ಹೊಸ ಬುಕ್ ಬಂದೈತೆ ಅದು ಓದೋದು ಬಿಟ್ಟು ಒಂದು ಬುಕ್ಕು ನೀಟಾಗಿ ಯಾವುದೋ ಒಂದು ಬುಕ್ಕಿನ ಹೆಸರು ಓದೋದು ಒಳ್ಳೆಯದ ಅಥವಾ ಎಲ್ಲ ಥರ ಬುಕ್ನು ಓದೋದು ಒಳ್ಳೆಯದಂತ ನಮ್ಮ ಪ್ರಕಾರ ಒಂದು ಬುಕ್ಕು 10 ಸರಿ ರಿವಿಷನ್ ಮಾಡೋದು ಒಳ್ಳೆಯದು. ಯಾಕಂದರೆ ಅದರಲ್ಲೂ ಅದೇ ವಿಷಯ, ಇದರಲ್ಲೂ ಇದೇ ವಿಷಯ ಕೊಡೋದು. ಅದರಿಂದ ನಾವು ಇವತ್ತು ಮೇನ್ ಟಾಪಿಕ್ ಮಾಡ್ಬಿಡ್ತೀವಿ. ನೋಡಿ, ಫಸ್ಟು ನಾವು ಯಾವುದೇ ಎಕ್ಸಾಮ್ ಇದ್ದೀನಿ ಅಂದರೆ GK ಪೇಪರ್, GK ಜನರಲ್ ನಾಲೆಜ್ ಪೇಪರ್. ಇದು PC, PSI, SDA, FDA ಎಲ್ಲರಿಗೂ ಫಸ್ಟ್ ಪೇಪರು GK ಪೇಪರ್. GK ಪೇಪರ್ ನಮ್ಗೆ ಯಾವ ಸಬ್ಜೆಕ್ಟ್ ಬರ್ತವೆ ಅಂದರೆ ಮೊದಲನೇದು ಇತಿಹಾಸ. ಕೆಲವೊಂದು ಇತಿಹಾಸ ಅಂದ್ರೆ ಏನು, ಇತಿಹಾಸದಲ್ಲಿ ಏನು ಚೇಂಜ್ ಆಗುತ್ತೆ, ಏನು ಚೇಂಜ್ ಆಗಲ್ಲ. ಆಗಲೂ ರಾಜ ಬಂದ್ರ ರಾಜ ಯಾರು, ಕೃಷ್ಣರಾಜ ಒಡೆಯ ಅವ ಎಲ್ಲ ಸೇಮ್ ಅದೇ ಬರೋದು. ಆದ್ರಿಂದ ಇತಿಹಾಸಕ್ಕೆ ಯಾವ ಬುಕ್ ಓದಬೇಕು ನಾವು? K. ಸದಾಶಿವ ಅಂತ ಒಳ್ಳೆ ಬುಕ್. ಇತಿಹಾಸ ಯಾವುದು ಕೊಟ್ಟದ್ದು? ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ, ಕರ್ನಾಟಕ ಇತಿಹಾಸ. ಈ 4 ಬುಕ್ಕು ಸಬ್ಜೆಕ್ಟ್ ಬಿಡ್ತಾರೆ. ಯಾವುದು? K. ಸದಾಶಿವ. ಈ ಬುಕ್ಕ ನೀವು ಮ್ಯಾಕ್ಸಿಮಮ್ 3 ರಿಂದ 4 ಟ್ರಿಪ್ ಕವರ್ ಮಾಡಿರ್ಬೋದು. ಯಾವುದೇ ಈಗ PC, KS, PSI ಲೆವೆಲ್ 3 ರಿಂದ 4 ಟ್ರಿಪ್ ಕವರ್ ಮಾಡಬೇಕು. ಯಾಕಂದ್ರೆ ಈಗ KE ಡಿಪಾರ್ಟ್ಮೆಂಟ್ ನಡೆಸ್ತಾರಿಂದ ಕ್ವಶನ್ಗಳಂತೂ ಹೇಳಿಕೆ ರೂಪದಲ್ಲಿ ಇರ್ತಾರೆ. ನೆಕ್ಸ್ಟ್ ಎರಡನೇ ಬರೋದು ಟಾಪಿಕ್ ಸಂವಿಧಾನ. ಏನು ಚೇಂಜ್ ಆಗುತ್ತೆ? ತಿದ್ದುಪಡಿಗಳು ಚೇಂಜ್ ಆಯ್ತವೆ ಅಷ್ಟೇ. ಏನಾದ್ರು ತಿದ್ದುಪಡಿ ಹೊಸದಾಗಿ ಏನು ತಿದ್ದುಪಡಿ ಇದೆ? ಉದಾಹರಣೆಗೆ 106 ತಿದ್ದುಪಡಿ ಆಯಿತು. 33% ಹುಡುಗಿರು ಕೊಡೋದು, ಹುಡುಗಿರಿಗೆ ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಟ್ಟು 106 ತಿದ್ದುಪಡಿ. ಇದು ಕರೆಂಟ್ ಇವೆಂಟ್ಸ್ ಬರುತ್ತೆ, ಅದನ್ನ ಅಪ್ಡೇಟ್ ಮಾಡ್ಕೋಬೇಕು. ನನ್ನ ಪ್ರಕಾರ ಸಂವಿಧಾನಕ್ಕೆ ಯಾವ ಬುಕ್ ಅಂದ್ರೆ ಗಂಗಾಧರ್ ಬುಕ್ ಇಸ್ ಬೆಸ್ಟ್ ಬುಕ್. ಮೂರನೇದು ಭೂಗೋಳಶಾಸ್ತ್ರ ಅಂದ್ರೆ ಜಿಯೋಗ್ರಫಿ ಬಂದು ಡಾಕ್ಟರ್ ರಂಗನಾಥ್ ಅಂದ್ಬಿಟ್ಟು 3 ಬುಕ್ ಇರ್ತವೆ. ಯಾವುದೋ ಮಿಡಲ್ ಜಿಯೋಗ್ರಫಿ, ಪ್ರಪಂಚ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ. ಮೂರು ಜಿಯೋಗ್ರಫಿಗೆ ಬೆಸ್ಟ್ ಬುಕ್ ನನ್ನ ಪ್ರಕಾರ. ಜಾಸ್ತಿ ಈಗ ನಾವು ಆಲ್ ಓವರ್ ಯಾವುದೇ ಪೇಪರ್ ನೋಡಿದಾಗ ನಮಗೆ ಜಾಸ್ತಿ ಕೇಳೋದು ಇಂಡಿಯಾ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ. ಇವು ಎಲ್ಲ ಬುಕ್ ಒಳಗೊಂಡಿರೋದು ಡಾಕ್ಟರ್ ರಂಗನಾಥ್. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ. ಎಲ್ಲ ಆರ್ಟ್ಸ್ ಬಂದವರಿಗೆ ತುಂಬಾ ಕಷ್ಟವಾದ ಸಬ್ಜೆಕ್ಟ್ ಅಂದ್ರೆ ಸೈನ್ಸ್ಗೆ ಬೆಸ್ಟ್ ಬುಕ್ ಅಂದ್ರೆ 4G ಸೈನ್ಸ್ ಅಂತ. ಯಾರ್ದು? ರವಿ, HN ರವಿ ಅಂತ 4G ಸೈನ್ಸ್ ಅವ್ರು ಬಿಟ್ಟಿದ್ದಾರೆ. PC, PSI ಒಂದು ಬುಕ್, KS ಲೆವೆಲ್ಗೆ ಒಂದು ಬುಕ್ ಬಿಟ್ಟಿದ್ದಾರೆ. ಅದು ನಾವು ನೆಕ್ಸ್ಟ್ ರೆಫರ್ ಮಾಡಬಹುದು, ಒಳ್ಳೇದು. ನೆಕ್ಸ್ಟ್ ಅರ್ಥಶಾಸ್ತ್ರ ಏನು ಕರೆಂಟ್ ಇವೆಂಟ್ ಜಾಸ್ತಿ ಕೇಳ್ತಾರೆ. ಅದರಿಂದ ಒಂದು ಟ್ರಿಪ್ ನಾವು KS, IS ಲೆವೆಲ್ ಓದಬೇಕು ಅಂದ್ರೆ ಬೆಸ್ಟ್ ಬುಕ್ ಅಂದ್ರೆ ಗರಣಿ ಕೃಷ್ಣಮೂರ್ತಿ ಅಂತ. ಇವರು ಒಳ್ಳೆ ಅರ್ಥಶಾಸ್ತ್ರದ ಬಗ್ಗೆ ಒಳ್ಳೆ ಡೆಪ್ತ್ ಆಗಿ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೆಂಟಲ್ ಕಷ್ಟ ಅನ್ನೋರಿಗೆ ಮೆಂಟಲ್ ಯಾವುದೇ ಎಕ್ಸಾಮ್ ತಗೋತಂದ್ರೆ 15-16% ಬಂದಿರುತ್ತೆ. ಅದರಲ್ಲಂತೂ 5 ರಿಂದ 6 ಡಿಫಿಕಲ್ಟ್ ಇರ್ತವೆ. ಅದಕ್ಕೆ ರೆಫರ್ ಮಾಡೋದು ಅಂದ್ರೆ ಗುರುರಾಜ್ ಗುರುಮಲೆ ಅಂತ, ಅವರು ಚೆನ್ನಾಗಿ ಬರೆದಿರೋ ಬುಕ್ಕು. ನೆಕ್ಸ್ಟ್ ಕರೆಂಟ್ ಇವೆಂಟ್ಸ್ ಏನಾದ್ರು ಓದಬೇಕು? ಕೆಲವ್ರಿಗೆ ಅದೇ ತೊಂದರೆ. ಕರೆಂಟ್ ಇವೆಂಟ್ಸ್ ಎಲ್ಲಿ ಕೇಳ್ತಾನೆ, ಹೆಂಗೆ ಕೇಳ್ತಾನೆ, ಎಷ್ಟು ಓದಿದ್ರು ಮಾಡ್ತಾಗುತ್ತೆ. ಅದಕ್ಕೆ ನಾನು ರೆಫರ್ ಮಾಡೋದು ಏನು ಅಂದರೆ ಸ್ಪರ್ಧಾ ವಿಜೇತ. ನೆಕ್ಸ್ಟು ಸ್ಪರ್ಧಾ ಅರಿವು ಇಲ್ಲ ಸ್ಪರ್ಧಾ ಅರಿವು. ಇವೆರಡೂ ಓದೋದು ಚೆಂದ. ಯಾವ ಲೆವೆಲ್ಗೆ KS, PSI ಲೆವೆಲ್ ಓದ್ತೀನಿ ಅಂದರೆ ಎರಡೂ ರೆಫರ್ ಮಾಡೋದು. PC, SDA, FDA ಇವು ರೆಫರ್ ಮಾಡ್ತೀವಿ ಅಂದರೆ ಸ್ಪರ್ಧಾ ವಿಜೇತ ಸ್ಪರ್ಧಾ ಅರಿವು. ಡೈಲಿ ನ್ಯೂಸ್ ಪೇಪರ್ ಯಾವುದು? ಪ್ರಜಾವಾಣಿ ಇಷ್ಟೇ ಬೆಸ್ಟ್ ಪೇಪರ್ ಇಂದೆ ವರ್ಲ್ಡ್. ಯಾಕಂದರೆ ವರ್ಲ್ಡ್ ಕರ್ನಾಟಕ, ಇಂಡಿಯಾ ಎಲ್ಲದರ ಬಗ್ಗೆ ಕವರ್ ಆಗಿರ್ತಾರೆ. ಯಾವುದು? ಪೇಪರ್ ಕಟಿಂಗ್ಸ್ ಅಂತವು. ನೆಕ್ಸ್ಟ್ GK ಅಂದ್ರೆ ಏನು? ಜನರಲ್ ನಾಲೆಜ್. ಯಾವ ಬುಕ್ ಓದಬೇಕು ಸರ್ ಅಂತ ಕೇಳೋರಿಗೆ ಬೆಸ್ಟ್ ಬುಕ್ ಅಂದ್ರೆ ನೂತನ GK ಅಥವಾ ಚಾಣಕ್ಯ ಗಣಕ. ನೂತನ GK ಅಂದ್ರೆ ಚೆನ್ನಾಗಿದೆ. ನೆಕ್ಸ್ಟ್ ಚಾಣಕ್ಯ ಗಣಕ ಇವೆರಡು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಕಂಪ್ಯೂಟರ್ ಬೇಸಿಕ್. ಈಗ FDA, PDO ಅಂದ್ರೆ ಕಂಪ್ಯೂಟರ್ಗೆ ಸಪ್ರೇಟ್ ಪೇಪರ್ ಇರುತ್ತೆ. 30 PC, PSI ಓದೋರಿಗೆ
ಬೇಸಿಕ್ ಏನು ಇನ್ಪುಟ್ ಔಟ್ಪುಟ್ ಯಾವುದು ಇನ್ಪುಟ್ ಯಾವುದು ವಾಟ್ ಇಸ್ ಮೀನಿಂಗ್ ಆಫ್ ಕಂಪ್ಯೂಟರ್ ಈ ಥರ ತಿಳ್ಕೊಂಡ್ರೆ PSI ಸಾಕು. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್. ಇದರಲ್ಲಿ ಏನು ಸೈನ್ಸ್ ಆ್ಯಂಡ್ ಟೆಕ್ ಯಾವ ರೀತಿ ರೆಫರ್ ಮಾಡೋದಂದ್ರೆ ಮ್ಯಾಗ್ಝಿನ್ ಸೈನ್ಸ್ ಆ್ಯಂಡ್ ಟೆಕ್ ಅಂದ್ಬಿಟ್ಟೆ 2-3 ಪೇಜ್ ಇರ್ತಾವೆ. ಅದರಲ್ಲಿ ರೆಫರ್ ಮಾಡಿದ್ರೆ ನಮಗೆ ಇಷ್ಟು ಬುಕ್ಗಳು ಯಾರು ಕವರ್ ಮಾಡಿ ನೀಟಾಗಿ ಹಿಂಗೆ ರೆಫರ್ ಮಾಡಿ ಓದಿ ಮಿನಿಮಮ್ ಅಂದರೆ 2 ಇಂದ 3 ಟೈಮ್ ಮುಗಿಸ್ತಾರೋ ಆರಾಮಾಗಿ ಯಾವುದೇ KS IAS SDA FDA PSI PC ಇವೆಲ್ಲವೂ ಇಷ್ಟು ಬುಕ್ ಕ್ಲಿಯರ್ ಮಾಡಿದ್ರೆ ಫಸ್ಟ್ ಪೇಪರ್ ಜಿ ಕೆ ಪೇಪರ್ಲಿ ಆಲ್ಮೋಸ್ಟ್ 85-90 ಇಷ್ಟು ಸ್ಕೋರ್ ಮಾಡ್ಬೋದು ಬಿಟ್ಟಾಗ. ನೋಡಿ ಇಷ್ಟು ಬುಕ್ ರೆಫರ್ ಮಾಡಿ. ಇನ್ನೂ ಡೌಟ್ ಇದ್ರೆ ನಮ್ಮ ಯೂಟ್ಯೂಬ್ ಕ್ಲಾಸ್ ಜಾಯ್ನ್ ಆಗಿ. ಥ್ಯಾಂಕ್ ಯು.